ನಮಸ್ಕಾರ ಸ್ನೇಹಿತರೆ. ಜಗತ್ತು ಮತ್ತೊಂದು ಭೀಕರ ಭೂಕಂಪಕ್ಕೆ ಸಾಕ್ಷಿಯಾಗಿದೆ. ಭಾರತದ ಪಕ್ಕದ ಮಯನ್ಮಾರ್ನಲ್ಲಿ ಭಾರೀ ಭೂಕಂಪ ಸಂಭವಿಸಿದೆ. 10 ನಿಮಿಷಗಳ ಅಂತರದಲ್ಲೇ ಸತತ 2 ಬಾರಿ ಭೂಮಿ ಕಂಪಿಸಿದೆ. ಪರಿಣಾಮ ಮಯನ್ಮಾರ್, ಅದರ ಅಕ್ಕಪಕ್ಕ ಇರೋ ಥೈಲ್ಯಾಂಡ್, ಬಾಂಗ್ಲಾದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ. ಮುಗಿಲೆತ್ತರದ ಕಟ್ಟಡಗಳು ಕ್ಷಣದಲ್ಲೇ ನೆಲಕ್ಕುರುಳಿವೆ. ಜನ ದಿಕ್ಕುಪಾಲಾಗಿ ಓಡ್ತಿರೋದು ವಿಡಿಯೋಗಳಲ್ಲಿ ಕಂಡುಬಂದಿದೆ. ಆಸ್ಪತ್ರೆ, ಶಾಲೆ, ಮಸೀದಿ, ಮಂದಿರ ಎಲ್ಲವೂ ಧರಶಾಯಿಯಾಗಿದೆ. 900 ಕಿಲೋಮೀಟರ್ ದೂರದ ಬ್ಯಾಂಕಾಕ್ನಲ್ಲೂ ಬಿಲ್ಡಿಂಗ್ಗಳು ಕೆಳಗೆ ಬಿದ್ದಿವೆ. ಹಲವು ಕಡೆ ತುರ್ತು ಪರಿಸ್ಥಿತಿ ಘೋಷಣೆಯಾಗಿದೆ. ಅತ್ತ ಚೀನಾದಲ್ಲೂ ಭೂಮಿ ಕಂಪಿಸಿದೆ. ಅಲ್ಲದೆ ಮೇಘಾಲಯ ಸೇರಿದಂತೆ ನಮ್ಮ ಈಶಾನ್ಯ ರಾಜ್ಯಗಳಲ್ಲೂ ಕಂಪನದ ಅನುಭವ ಆಗಿದೆ. ಚೀನಾ ಸುನಾಮಿ ಎಚ್ಚರಿಕೆ ನೀಡಿದ್ದು ತೀವ್ರ ಆತಂಕ ಸೃಷ್ಟಿಯಾಗಿದೆ. ಎಲ್ಲೆಲ್ಲೂ ಕಂಪನ, 7.7 ತೀವ್ರತೆ ದಾಖಲು. ಸ್ನೇಹಿತರೆ, ಅಮೆರಿಕದ ಜಿಯೋಲಾಜಿಕಲ್ ಸರ್ವೆ ಹೇಳಿರೋ ಪ್ರಕಾರ ಬೆಳಿಗ್ಗೆ 11:50ಕ್ಕೆ ಮೊದಲ ಬಾರಿಗೆ ಭೂಕಂಪ ಆಯಿತು. 7.7 ತೀವ್ರತೆಯ ಕಂಪನ ಅದು. ಮಯನ್ಮಾರ್ನ 2ನೇ ದೊಡ್ಡ ನಗರ ಮ್ಯಾಂಡಲೇನಿಂದ ಸುಮಾರು 17 ಕಿಲೋಮೀಟರ್ ದೂರದಲ್ಲಿ 10 ಕಿಲೋಮೀಟರ್ ಆಳದಲ್ಲಿ ಈ ಭೂಕಂಪದ ಕೇಂದ್ರಬಿಂದು ಪತ್ತೆಯಾಗಿದೆ. ಇನ್ನು ಇದಾಗಿ 10 ನಿಮಿಷದಲ್ಲಿ ಅಂದ್ರೆ 12 ಗಂಟೆ 2 ನಿಮಿಷಕ್ಕೆ ದಕ್ಷಿಣ ಸಗೈಂಗ್ ಅನ್ನೋ ಜಾಗದಲ್ಲಿ 6.4 ತೀವ್ರತೆಯ ಮತ್ತೊಂದು ಕಂಪನ ಆಗಿದೆ. ಪರಿಣಾಮ ಇಡೀ ಆಗ್ನೇಯ ಏಷ್ಯಾ ನಡುಗಿ ಹೋಗಿದೆ. ಮಯನ್ಮಾರ್ನ ಪುರಾತನ ರಾಜಧಾನಿ ಮ್ಯಾಂಡಲೆ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಮ್ಯಾಂಡಲೆಯಲ್ಲಿ ಒಂದೇ ಕಡೆ ಮಸೀದಿ ಉರುಳಿ 10 ಜನ ಸಾವನ್ನಪ್ಪಿದ್ದಾರೆ. ಮತ್ತೊಂದು ಕಡೆ ಬೌದ್ಧ ಮಂದಿರವೊಂದು ಬಿದ್ದು ಹಲವಾರು ಭಿಕ್ಷುಗಳು ಗಾಯಗೊಂಡಿದ್ದಾರೆ. ಟಾಂಗೋ ಅನ್ನೋ ನಗರದಲ್ಲಿ ಶಾಲೆ ಬಿದ್ದು 5 ಜನ ಮಕ್ಕಳು ಅಸುನೀಗಿದ್ದಾರೆ. ನಿರಾಶ್ರಿತರ ಶೆಲ್ಟರ್ ಒಂದು ಕುಸಿದು ಸುಮಾರು 20 ಜನ ಅವಶೇಷದಡಿ ಸಿಲುಕಿದ್ದಾರೆ. ಅಲ್ಲದೆ ಮತ್ತೊಂದು ಮಸೀದಿ ಉರುಳಿ 14 ಜನ ಸಾವನ್ನಪ್ಪಿದ್ದಾರೆ. ಪ್ಯಾಬ್ವೆ ಅನ್ನೋ ನಗರದಲ್ಲೂ ಮಸೀದಿ ಮತ್ತು ಯೂನಿವರ್ಸಿಟಿ ಕಟ್ಟಡವೊಂದು ಬಿದ್ದಿದೆ. ರಾಜಧಾನಿ ನೆಪಿಡಾವೋದಲ್ಲಿ ಕಟ್ಟಡ ಉರುಳಿ ರಸ್ತೆ ಬ್ಲಾಕ್ ಆಗಿವೆ. ಇರಾವಡ್ಡಿ ನದಿಗೆ ಬ್ರಿಟಿಷ್ ಕಾಲದಲ್ಲಿ ನಿರ್ಮಿಸಲಾಗಿದ್ದ ಏವಾ ಸೇತುವೆ ಸಂಪೂರ್ಣ ನೆಲಕ್ಕುರುಳಿದೆ. ಆಂಗ್ಬಾನ್ ಅನ್ನೋ ನಗರದಲ್ಲಿ ಹೋಟೆಲ್ ಬಿದ್ದು 2 ಸಾವನ್ನಪ್ಪಿದ್ದಾರೆ. 20 ಜನ ಅವಶೇಷದಡಿ ಸಿಲುಕಿದ್ದಾರೆ. ಇನ್ನು ಈ ಕಂಪನದ ಬೆನ್ನಲ್ಲೇ ಮಯನ್ಮಾರ್ನ ಸೇನಾಡಳಿತ ಜಗತ್ತಿಗೆ ಮನವಿ ಮಾಡಿದೆ. ನಮಗೆ ಸಹಾಯ ಮಾಡಿ, ನಮ್ಮನ್ನ ಕಾಪಾಡಿ ಅಂತ ಕೇಳಿದೆ. ದೇಶದಾದ್ಯಂತ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದೆ. ಮಯನ್ಮಾರ್ನ 6 ಪ್ರಾಂತ್ಯಗಳಲ್ಲಿ ಪ್ರಬಲವಾದ ಭೂಕಂಪ ಆಗಿದೆ ಅಂತ ಅಲ್ಲಿನ ಸರ್ಕಾರ ಮಾಹಿತಿ ಹಂಚಿದೆ. ಇನ್ನು ಮಯನ್ಮಾರ್ನಲ್ಲಿನ ಕಂಪನ ಪಕ್ಕದ ಥೈಲ್ಯಾಂಡ್ನಲ್ಲೂ ದೊಡ್ಡ ಅನಾಹುತ ಸೃಷ್ಟಿ ಮಾಡಿದೆ. ಭೂಕಂಪದಿಂದ ಥೈಲ್ಯಾಂಡ್ ರಾಜಧಾನಿ ಬ್ಯಾಂಕಾಕ್ನಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಗಗನಚುಂಬಿ ಕಟ್ಟಡವೊಂದು ಸಂಪೂರ್ಣ ನೆಲಸಮಾಗಿದೆ. 30 ಅಂತಸ್ತಿನ ಸರ್ಕಾರಿ ಕಟ್ಟಡ ಅಂತ ಹೇಳಲಾಗ್ತಿದೆ. ಅದರಡಿ 43 ಕಾರ್ಮಿಕರು ಸಿಲುಕಿದ್ದಾರೆ ಅನ್ನೋ ಮಾಹಿತಿ ಇದೆ. ಇದರಲ್ಲಿ ಕನಿಷ್ಠ 2 ಸಾವನ್ನಪ್ಪಿದ್ದಾರೆ ಅಂತ ಸರ್ಕಾರ ಘೋಷಿಸಿದೆ. ಇನ್ನೂ ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತಿದೆ. ಮತ್ತೊಂದು ಕಟ್ಟಡದ ತುದಿಯಲ್ಲಿದ್ದ ಸ್ವಿಮ್ಮಿಂಗ್ ಪೂಲ್ ಅಲ್ಲಾಡಿ ನೀರು ಹೊರಚಿಮ್ಮಿರೋದು ಕಂಡುಬಂದಿದೆ. ಇಲ್ಲೂ ಕೂಡ ಮಸೀದಿ ಉರುಳಿ 4 ಜನ ಸಾವನ್ನಪ್ಪಿದ್ದಾರೆ ಅಂತ CNN ವರದಿ ಮಾಡಿದೆ. ಇನ್ನು ಈ ಭೂಕಂಪನದ ನಂತರ ಬ್ಯಾಂಕಾಕ್ನಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ ಅಂತ ಪ್ರಧಾನಿ ಪೇಟುಂಗ್ಟಾನ್ ಶಿನವಾತ್ರ ತಿಳಿಸಿದ್ದಾರೆ. ಅಲ್ಲದೆ ಮೆಟ್ರೋ ರೈಲ್ ಸೇವೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಥೈಲ್ಯಾಂಡ್ ಸ್ಟಾಕ್ ಮಾರ್ಕೆಟ್ನ ಕೂಡ ಸ್ಟಾಪ್ ಮಾಡಿದ್ದಾರೆ. ಬಾಂಗ್ಲಾದಲ್ಲೂ ಆತಂಕ. ಇನ್ನು ಮಯನ್ಮಾರ್ನಲ್ಲಿ ಸುದೀರ್ಘ ಗಡಿ ಹಂಚಿಕೊಂಡಿರೋ ಭೌಗೋಳಿಕವಾಗಿ ಸೂಕ್ಷ್ಮ ಅಂತ ಗುರುತಿಸಲಾಗೋ ಬಾಂಗ್ಲಾದಲ್ಲೂ ಕಂಪನ ಆಗಿದೆ. ಮಯನ್ಮಾರ್ ಬಾಂಗ್ಲಾ ಗಡಿಯಲ್ಲಿ ಮಧ್ಯಾಹ್ನ 12:25ಕ್ಕೆ 7.3 ತೀವ್ರತೆಯ ಭೂಕಂಪ ದಾಖಲಾಗಿದೆ. ಇದರ ಪರಿಣಾಮ ಬಾಂಗ್ಲಾದ ರಾಜಧಾನಿ ಢಾಕಾ ಮತ್ತು ಚಿತ್ತಗಾಂಗ್ ಸೇರಿದಂತೆ ಹಲವೆಡೆ ಕಂಪನದ ಅನುಭವವಾಗಿದೆ ಅಂತ ಬಾಂಗ್ಲಾ ಸರ್ಕಾರ ಹೇಳಿದೆ. ಚೀನಾ ಸುನಾಮಿ ಅಲರ್ಟ್. ಜೊತೆಗೆ ಚೀನಾದ ನೈಋತ್ಯ ಯುನ್ನಾನ್ ಪ್ರಾಂತ್ಯದಲ್ಲಿಯೂ ರಿಕ್ಟರ್ ಮಾಪಕದಲ್ಲಿ 7.9 ತೀವ್ರತೆಯ ಕಂಪನ ಸಂಭವಿಸಿದೆ. ಗಡಿ ನಗರ ರುಯಿಲಿಯಲ್ಲಿ ಅನೇಕ ಮನೆ ಉರುಳಿ ಜನ ಗಾಯಗೊಂಡಿದ್ದಾರೆ. ಗ್ಯೋಝೋ, ಗ್ವಾಂಗ್ಸಿ, ಸಿಚುವಾನ್ ಪ್ರಾಂತ್ಯಗಳಲ್ಲಿ ಕೂಡ ಕಂಪನದ ಅನುಭವವಾಗಿದೆ. ಇನ್ನು ಈ ಭೂಕಂಪದಿಂದ ಹಲವು ಕಡೆ ಸುನಾಮಿ ಭೀತಿ ಎದ್ದಿದೆ. ಚೀನಾ ಈ ಭಾಗದ ಅಂದ್ರೆ ಈಗ ಭೂಕಂಪ ಸಂಭವಿಸಿರೋ ಏರಿಯಾದಲ್ಲಿ ಸುನಾಮಿ ಆಗ್ಬೋದು ಅಂತ ಎಚ್ಚರಿಕೆಯನ್ನ ನೀಡಿದೆ. PM ಮೋದಿ ಕಳವಳ. ಇನ್ನು ಆಗ್ನೇಯ ಏಷ್ಯಾದಲ್ಲಿ ಸಂಭವಿಸಿರೋ ಈ ಭೂಕಂಪಕ್ಕೆ PM ಮೋದಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಭಾರತದಿಂದ ಅಗತ್ಯ ನೆರವು ನೀಡೋದಾಗಿ ಹೇಳಿದ್ದಾರೆ. ಅಲ್ಲದೆ ಎಲ್ಲರ ರಕ್ಷಣೆಗೋಸ್ಕರ ಪ್ರಾರ್ಥನೆ ಮಾಡೋದಾಗಿ ತಿಳಿಸಿದ್ದಾರೆ. ವಿದೇಶಾಂಗ ಇಲಾಖೆಗೆ ಥೈಲ್ಯಾಂಡ್ ಮತ್ತು ಮಯನ್ಮಾರ್ ಸರ್ಕಾರಗಳೊಂದಿಗೆ ಸಂಪರ್ಕದಲ್ಲಿರುವಂತೆ ಸೂಚನೆ ನೀಡಿದ್ದಾರೆ. ಅಂದಹಾಗೆ ಭಾರತದಲ್ಲಿ ಈ ಪ್ರಾಕೃತಿಕ ವಿಕೋಪಕ್ಕೆ ಸಂಬಂಧಪಟ್ಟಂತೆ ಸರ್ವಶ್ರೇಷ್ಠ ರಕ್ಷಣಾ ತಂಡಗಳಿವೆ. ಈ ಹಿಂದೆ ಟರ್ಕಿಯಲ್ಲೂ ಭಾರತ ಇದೇ ತರ ಹೆಲ್ಪ್ ಮಾಡಿತ್ತು.
ಹೀಗಾಗಿ ಕಂಪನ ಆಗಿರೋ ದೇಶಗಳಿಗೆ ಅಗತ್ಯ ನೆರವು ನೀಡೋಕೆ ನಾವು ಸಿದ್ಧರಿದ್ದೇವೆ ಅಂತ ಭಾರತದ ಪ್ರಧಾನಿ ಘೋಷಿಸಿದ್ದಾರೆ. ಇನ್ನು ನಮ್ಮ ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲೂ ಕಂಪನದ ಅನುಭವ ಆಗಿದೆ. ಜನ ಮನೆಯಿಂದ ಹೊರಹೋಡಿ ಬಂದಿದ್ದಾರೆ. ಕೋಲ್ಕತಾ ಮತ್ತು ಇಂಫಾಲ್ನಲ್ಲೂ ಜನ ಭೂಮಿ ಕಂಪಿಸಿದೆ ಅಂತ ಹೇಳಿದ್ದಾರೆ. ಇನ್ನು ವಿಯೆಟ್ನಾಂನಲ್ಲೂ ಹೆನಾಯ್ ಮತ್ತು ಹೋಚಿಮಿನ್ ಸಿಟಿಯಲ್ಲೂ ಕಂಪನದ ಅನುಭವವಾಗಿದೆ. ಅಲ್ಲಿನ ಹಾನಿಯ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಿದೆ. ಅಂದಹಾಗೆ ಸ್ನೇಹಿತರೆ, ಮಯನ್ಮಾರ್ ಭೂಕಂಪ ಪೀಡಿತ ಪ್ರದೇಶ. ಇಂಡಿಯನ್ ಯುರೇಷಿಯನ್, ಸುಂಡಾ, ಬರ್ಮಾ ಸೇರಿದಂತೆ 4 ಭೂತಟ್ಟೆಗಳಿಂದ ಇಡೀ ದೇಶ ಕೂಡಿದೆ. ಸಾಂಗೈಂಗ್ ಫಾಲ್ಟ್ ಲೈನ್ ಅಥವಾ ಭೂಕಂಪ ರೇಖೆ ಉತ್ತರದಿಂದ ದಕ್ಷಿಣಕ್ಕೆ ಮಯನ್ಮಾರ್ನಾದ್ಯಂತ ಹಾದು ಹೋಗುತ್ತೆ. 2016ರಲ್ಲಿ ಕೂಡ ಹೀಗೆ 6.8 ತೀವ್ರತೆಯ ಭೂಕಂಪ ಆಗಿತ್ತು. ಜೊತೆಗೆ ಈ ಮಯನ್ಮಾರ್ ಸುತ್ತಮುತ್ತಲ ಪ್ರದೇಶವೇ ಸೂಕ್ಷ್ಮ ಭಾಗ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಈ ಪ್ರದೇಶ ಪೆಸಿಫಿಕ್, ಯುರೇಷಿಯನ್, ಇಂಡೋ ಆಸ್ಟ್ರೇಲಿಯನ್ ಮತ್ತು ಫಿಲಿಪೈನ್ಸ್ ಸಮುದ್ರ ಪ್ಲೇಟ್ಗಳ ಮಧ್ಯೆ ಬರುತ್ತೆ. ಈ ಪ್ಲೇಟ್ಗಳ ಚಲನೆಯಿಂದ ಭೂಕಂಪ ಹೆಚ್ಚು ಸಂಭವಿಸುತ್ತೆ. ಜೊತೆಗೆ ಈ ಪ್ರದೇಶದ ಕೆಲ ಭಾಗ ರಿಂಗ್ ಆಫ್ ಫೈರ್ ಭಾಗ ಅಂತ ಗುರುತಿಸಲ್ಪಡುತ್ತೆ. ಈ ಭಾಗದಲ್ಲಿ ಭೂಕಂಪನ ಮತ್ತು ಜ್ವಾಲಾಮುಖಿ ಸ್ಫೋಟಗಳು ಹೆಚ್ಚಾಗಿ ಸಂಭವಿಸುತ್ತವೆ. ಇಂಡೋನೇಷ್ಯಾ, ಫಿಲಿಪೈನ್ಸ್, ಮಯನ್ಮಾರ್ ಮತ್ತು ಜಪಾನ್ ಪ್ರದೇಶಗಳಲ್ಲಿ ಭೂಕಂಪ ಸೃಷ್ಟಿಸುವ ಫಾಲ್ಟ್ ಲೈನ್ಸ್ ಇವೆ. ಅಂದ್ರೆ ಪ್ಲೇಟ್ಗಳು ಚಲಿಸುವಾಗ ಅವುಗಳ ನಡುವೆ ಬಿರುಕುಗಳು ಉಂಟಾಗುತ್ತವೆ. ಇದರಿಂದ ಈ ಪ್ರದೇಶದಲ್ಲಿ ಮೇಲಿಂದ ಮೇಲೆ ಭೂಕಂಪನವಾಗ್ತಿದೆ. ಅಂದಹಾಗೆ ಮಯನ್ಮಾರ್ನಲ್ಲಿ ಈ ಹಿಂದೆ 2023ರಲ್ಲಿ 4.8 ತೀವ್ರತೆಯ ಭೂಕಂಪ ದಾಖಲಾಗಿತ್ತು. 3 ಜನ ಸಾವನ್ನಪ್ಪಿದ್ರು. ಹಲವು ಕಡೆ ಕಟ್ಟಡಗಳಿಗೂ ಕೂಡ ಹಾನಿಯಾಗಿತ್ತು. 2011ರಲ್ಲೂ ಕೂಡ 6.9 ತೀವ್ರತೆ ದಾಖಲಾಗಿತ್ತು. 151 ಜನ ಸಾವನ್ನಪ್ಪಿದ್ರು. 1912ರ ನಂತರ ಅಂದ್ರೆ ಶತಮಾನದಲ್ಲೇ ಅತಿ ದೊಡ್ಡ ಭೂಕಂಪ ಅಂತ ಇದು ಕರೆಸಿಕೊಳ್ತಿದೆ. ಸದ್ಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದ್ದು ಜಗತ್ತು ಆಗ್ನೇಯ ಏಷ್ಯಾದ ಕಂಪನಕ್ಕೆ ಬೆಚ್ಚಿ ಬಿದ್ದಿದೆ. ಸೊ ಇದರ ಬಗ್ಗೆ ಏನೇ ಮಾಹಿತಿ ಇದ್ರೂ ಕ್ವಿಕ್ ಆಗಿ ನಿಮಗೆ ಮಾಹಿತಿ ತಲುಪಿಸ್ತೇವೆ. ನೀವಿನ್ನೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಮಸ್ಕಾರ.